ನಶಾಮುಕ್ತ ಭಾರತದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ಆಯೋಜಿಸಿದ್ದ ಬೃಹತ್ ಡ್ರಗ್ಸ್ ಮುಕ್ತ ಭಾರತ ವಾಕಥಾನ್ ಅನ್ನು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮೀಜಿ ಹಾಗೂ ಇಳಕಲ್ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಗುರುಮಹಾಂತ ಸ್ವಾಮೀಜಿ, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಎನ್ಎಚ್ ಕೋನರೆಡ್ಡಿ, ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ ಕೋರೆ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಉಪಸ್ಥಿತರಿದ್ದರು. ನಗರದ ವಿವಿಧೆಡೆ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿ ನಶಾಮುಕ್ತ ಭಾರತ ಮತ್ತು ಮಾದಕ ವಸ್ತುಗಳ ಸೇವನೆ ಬಗ್ಗೆ ಜಾಗೃತಿ ಮೂಡಿಸಿದರು. ಇದೇ ವೇಳೆ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಾಯಿತು. ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯ ಕುಲಪತಿ ಕೋರ್ತಾ ಇದ್ದೀವಿ. ಬಳಿಕ ವರ್ಚುವಲ್ ಮೂಲಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ದೇಶದ ಯುವಕರು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಸದೃಢರಾಗಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿಯವರ ಆಶಯವಾಗಿದೆ. ಯುವಜನತೆ ದುಷ್ಟ ಚಟಗಳಿಂದ ಹೊರಬಂದು ನಶಾಮುಕ್ತ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ನಾನಿಗೊಂದು ಮಾತು ಹೇಳ್ತೇನೆ, ಒಂದು ಸತ್ಯ ಡ್ರಗ್ಗೆ ನೀವೇನಾದರೂ ದಾಸರಾದರೆ ಅಂದರೆ ಅಡಿಕ್ಟ್ ಆದರೆ ಹೊರಗೆ ಬರಲಿಕ್ಕೆ ಆಗಲ್ಲ. ಅದರಿಂದ ನಿಮ್ಮ ಮಾನಸಿಕ ಆರೋಗ್ಯನೂ ಕೆಟ್ಟಿರ್ತದೆ. ಬಸವರಾಜ ಹೊರಟ್ಟಿ, ಯುವಜನತೆ ಈ ದೇಶದ ಸಂಪತ್ತಾಗಿದ್ದು ದೇಶಕ್ಕೆ ಪ್ರಾಮಾಣಿಕ ಕೊಡುಗೆ ನೀಡಬೇಕು ಎಂದು ಹೇಳಿದರು. ಅವರಿಂದ ಹಿಂದಿನ ಪೂಜ್ಯರು ಬಹಳಷ್ಟು ಬಗ್ಗೆ ಕಾಳಜಿಯನ್ನು ವಹಿಸಿದರು. ನೋಡಿ, ಒಬ್ಬ ಸ್ವಾಮಿಗಳು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕಣ ಅಂತ ಮಾತನ್ನು ನಾನು ಹೇಳಿ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಪಬ್ಲಿಕ್ ಎಲ್ಲ. ಡಾಕ್ಟರ್ ಭಗವಾನ್, ನಶಾಮುಕ್ತ ಸಮಾಜ ನಿರ್ಮಾಣದಲ್ಲಿ ಯುವಜನತೆ ಹಾಗೂ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅಭಿಪ್ರಾಯಪಟ್ಟರು. And Nashamukt Bharat, Nashamukt Campus. And I'm grateful to Disha Bodh Foundation and Narcotic Control Bureau, Government of Karnataka Medical Education Department, our two honorable ministers, Honorable